ನಿನ್ನೆಷ್ಟೇ ತೋರಿಸ್ತಾ ಇದ್ವಿ ಬಳ್ಳಾರಿಯ ಗುರುಕುಲದಲ್ಲಿ ಬಾಲಕ ಒಬ್ಬ ತನ್ನ ಸ್ನೇಹಿತನನ್ನ ಹತ್ಯೆ ಮಾಡಿದ 9ನೇ ಕ್ಲಾಸ್ ವಿದ್ಯಾರ್ಥಿ 14ರಿಂದ 15 ವರ್ಷದ ಬಾಲಕ ತನ್ನ ಸ್ನೇಹಿತನ ಒಬ್ಬನನ್ನ ಹತ್ಯೆ ಮಾಡ್ದ. ಇನ್ನು ಉಳಿದಂತ 7 ಜನರಿಗೆ ಸರಿಯಾಗಿ ಹೊಡೆದಾಕಿದ್ದ. ಅವರೆಲ್ಲರೂ ಕೂಡ ಆಸ್ಪತ್ರೆ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಅಪ್ರಾಪ್ತನಿಂದ ಸಹಪಾಠಿಯ ಭೀಕರ ಹತ್ಯೆ ಯಾಕಾಯ್ತು, ಹೇಗಾಯ್ತು, ಕೊಲೆ ಬಳಿಕ ಎಲ್ಲಿ ಹೋದ ಆರೋಪಿ ಬಾಲಕ ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ. ಬಾಲಕನ ಬಂಧನಕ್ಕೆ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆರೋಪಿ ಬಾಲಕನ ಬಂಧನಕ್ಕೆ 7 ತಂಡಗಳನ್ನ ರಚನೆ ಮಾಡಲಾಗಿದೆ. 7 ಟೀಮ್ ಮಾಡಿದ್ದಾರೆ ಆ ಬಾಲಕನನ್ನ ಹುಡುಕೋದಕ್ಕೆ. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ಶಾಲಾ ಆಡಳಿತ ಮಂಡಳಿ ವಿರುದ್ಧ FIR ದಾಖಲಾಗಿದೆ. ಮೇನ್ ಅಕ್ಯೂಸ್ಡ್ ಅವರೇ, ಮೇನ್ ಆಗಿ ಆರೋಪಿಗಳು ಅವರೇ ಇಲ್ಲಿ. ಯಾಕೆಂದ್ರೆ ಆ ಶಾಲೆಯಲ್ಲಿ ಇಷ್ಟೆಲ್ಲ ಗಲಾಟೆ ಆಗಿದೆ, ಆ ಮಕ್ಕಳು ಕೂಡ ದಾರಿ ತಪ್ತಾ ಇದ್ದಾರೆ ಅಂತ ಎಲ್ಲ ಮಾಹಿತಿ ಇದ್ದು ಸೈಲೆಂಟ್ ಆಗಿದ್ರ, ಅಥವಾ ಅಷ್ಟೆಲ್ಲ ಆದ್ರೂ ಕೂಡ ಒಬ್ಬರನ್ನು ಕೂಡ ಅಲ್ಲಿ ಸರಿಯಾಗಿ ನೇಮಿಸಿಲ್ಲ, ವಾರ್ಡನ್ ಇಲ್ಲ, CCTV ಇಲ್ಲ, ಇಷ್ಟೆಲ್ಲ ಇಟ್ಕೊಂಡು ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಕ್ರಮ ಯಾಕೆ ಕೈಗೊಂಡಿಲ್ಲ ಅನ್ನುವಂಥದ್ರ ಬಗ್ಗೆ ನಿನ್ನೆ ಅಷ್ಟೇ ನಾವು ಮಾತನಾಡ್ತಾ ಇದ್ವಿ, ಪ್ರಶ್ನೆಯನ್ನ ಮಾಡ್ತಾ ಇದ್ವಿ. ಆರೋಪಿಗಾಗಿ ಬ್ರೂಸ್ಪೇಟೆ ಪೊಲೀಸರು ಈಗ ತಲಾಶ್ ಮಾಡ್ತಾ ಇದ್ದಾರೆ. 7 ಟೀಮನ್ನು ರಚನೆ ಮಾಡಿದ್ದಾರೆ ಆ ಆರೋಪಿಯನ್ನ ಬಂಧಿಸುವಂತ ನಿಟ್ಟಿನಲ್ಲಿ. ಆ ಬಾಲಕ ಎಲ್ಲೋಡೋಗಿದ್ದಾನೋ ಏನೋ ಅನ್ನುವಂಥದ್ರ ಬಗ್ಗೆ ಅವರ ಕುಟುಂಬದವರನ್ನ ಕಾಂಟ್ಯಾಕ್ಟ್ ಮಾಡ್ತಾನ ಅನ್ನುವಂಥದ್ರ ಬಗ್ಗೆ ಕಣ್ಣಿಟ್ಟಿದ್ದಾರೆ. ಅವರ ಸಂಬಂಧಿಕರ ಮನೆಗೇನಾದ್ರೂ ಹೋಗಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಗುರುಕುಲದಲ್ಲಿ ಅಟ್ಯಾಕ್ ಮಾಡಿದ್ ಯಾಕೆ ಬಾಲಕರ ಹಾಸ್ಟೆಲ್ಗೆ ಮಹಿಳಾ ವಾರ್ಡನ್ ಯಾಕೆ? ಬಾಲಕರ ಹಾಸ್ಟೆಲ್ಗೆ ಮಹಿಳಾ ವಾರ್ಡನ್ ನೇಮಕ ಮಾಡಿದ್ರ ಅಥವಾ ಅಲ್ಲಿ ಗರ್ಲ್ಸ್ ಹಾಸ್ಟೆಲು ಬಾಯ್ಸ್ ಹಾಸ್ಟೆಲ್ ಎರಡಕ್ಕೂ ಸೇರಿಸಿ ಒಬ್ಬರನ್ನ ಇದ್ದಿದ್ದು ವಾರ್ಡನ್ ಅಂತ. ಶಾಲಾ ಮುಖ್ಯಸ್ಥರ ವಿರುದ್ಧ ಕ್ರಮ ಯಾಕಿಲ್ಲ, ಇನ್ನೂ ಕ್ರಮ ಕೈಗೊಂಡಿಲ್ಲ ಯಾಕೆ ಅಂತ. ಬಾಲಕನ ಕೈಗೆ ಚಾಕು, ರಾಡ್, ಮಾರಕಸ್ತ್ರಗಳು ಸಿಕ್ಕಿದ್ದಾದ್ರೂ ಹೇಗೆ? ಬಾಲಕನಿಂದ ಗಾಂಜಾ ಸೇವನೆ ಆರೋಪ ನಿಜನಾ? ಗಾಂಜಾ ಸೇವನೆ ಆರೋಪ ಸಾವನ್ನಪ್ಪಿದ್ನಲ್ಲ ಬಾಲಕ, ಅವರ ಪೋಷಕರು ಮಾಡ್ತಾ ಇದ್ರು. ಆತ ಗಾಂಜಾ ಸೇವಿಸಿ ಈ ರೀತಿಯಾಗಿ ಮಾಡಿದ್ದಾನೆ ಅಂತ. ಗುರುಕುಲದಲ್ಲಿ ಏನಾಗ್ತಾ ಇದೆ ಅಂತ ಪರಿಶೀಲಿಸ್ತಾ ಇಲ್ವಾ? ಲಕ್ಷ ಫೀಸ್ ಕಟ್ಟಿಸ್ಕೊಂಡು ಸೂಕ್ತ ವ್ಯವಸ್ಥೆ ಇಲ್ವಾ ಅಂತ. ಈ ಪ್ರೈವೇಟ್ ಸ್ಕೂಲು ಅಂದ್ರೇನೆ ಹಂಗೆ, ಬ್ಲೇಡ್ ಫುಲ್. ಎಷ್ಟು ಜೇಬಿಗೆ ಕತ್ರಿ ಹಾಕ್ಬೋದು, ಪೋಷಕರ ಜೇಬಿಗೆ ಅಷ್ಟು ಕತ್ರಿ ಹಾಕ್ತಾನೇ ಇರ್ತಾರೆ. ಆದ್ರೆ ಏನು ಫೆಸಿಲಿಟಿ ಕೊಟ್ರು ಅನ್ನೋದಕ್ಕಿಂತ ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ವಾ? ದುಶ್ಚಟಗಳ ದಾಸರಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಆಡಳಿತ ಮಂಡಳಿ ಮುಖ್ಯಸ್ಥರ ನಿರ್ಲಕ್ಷ್ಯಕ್ಕೆ ಒಬ್ಬ ಸಾವನ್ನಪ್ಪಂತಾಯ್ತು. ಈಗ ಇಷ್ಟೆಲ್ಲ ಅವಾಂತರ ಆಗ್ಲಿಕ್ಕೆ ಆ ಶಾಲೆಯ ಮುಖ್ಯಸ್ಥ, ಶಿಕ್ಷಕರು, ಪ್ರಿನ್ಸಿಪಾಲ್ ಎಲ್ಲರೂ ಹೊಣೆನೇ ಇದಕ್ಕೆ. ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಏನು ಎತ್ತ, ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ಲ ಅಲ್ಲಿ. ಬಳ್ಳಾರಿ ಗುರುಕುಲ ಶಾಲೆ ಬಗ್ಗೆ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಹೇಳ್ತೀವಿ. ನ್ಯೂಸ್ 18ನಲ್ಲಿ ಮಕ್ಕಳ ರಕ್ಷಣಾ ಘಟಕದ ವರದಿಯ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅವರೊಂದು ವರದಿ ಮಾಡಿದ್ದಾರೆ ಮಕ್ಕಳ ರಕ್ಷಣಾ ಆಯೋಗದವರು. ಆ ವರದಿ ನೋಡಿದ್ರೇನೆ ಶಾಕ್ ಆಗುತ್ತೆ. 1ರಿಂದ 10ನೇ ತರಗತಿಯ 156 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. 1ರಿಂದ 10ನೇ ಕ್ಲಾಸ್ವರೆಗೂ 156 ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಿರೋದು. ಇನ್ನು ಹಾಸ್ಟೆಲ್ನಲ್ಲಿ ಇರೋದು ಕೇವಲ 9 ವಿದ್ಯಾರ್ಥಿಗಳು ಮಾತ್ರ. 9 ಜನ ಇರೋದು ಹಾಸ್ಟೆಲ್ನಲ್ಲಿ. ಈ ಹಾಸ್ಟೆಲ್ಗೆ ವಾರ್ಡನ್ ನೇಮಕ ಮಾಡಿಲ್ಲ. 9 ಜನ ಮಾತ್ರ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೇಮಕ ಮಾಡಿಲ್ವಾ? ಅಥವಾ ನೇಮಕ ಏನ್ ಮಾಡದೆ ಹೋದ್ರೂ ನಡೆಯುತ್ತೆ ಅನ್ನುವಂಥ ಬೇಜವಾಬ್ದಾರಿನ? ಮೊದಲ ಮಹಡಿಯಲ್ಲಿದ್ದಂಥ ಓರ್ವ ಬಾಲಕಿ ಮತ್ತು ಶಿಕ್ಷಕಿ, ಮೊದಲ ಮಹಡಿಯಲ್ಲಿದ್ದು ಓರ್ವ ಬಾಲಕಿ ಮತ್ತು ಶಿಕ್ಷಕಿ. ವಸತಿ ಶಾಲೆಯಲ್ಲಿ CCTVಗಳು ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ. ವಸತಿ ಶಾಲೆಯಲ್ಲಿ ಅಲ್ಲಿ CCTVಗಳೇ ಕಾರ್ಯನಿರ್ವಹಿಸ್ತಾ ಇಲ್ಲ. ಶಾಲೆ ಆಡಳಿತ ಮಂಡಳಿಯ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ಯಾಕೆ ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಪರಾರಿಯಾಗಿದ್ದಾರೆ. ಮೊದಲ ಮಹಡಿಯಲ್ಲಿ ಕೇವಲ ಒಬ್ಳು ಬಾಲಕಿ ಮತ್ತೆ ಶಿಕ್ಷಕಿ, ಇನ್ನ ಕೆಳಗಡೆ ಇದ್ದಿದ್ದು 7 ಜನ ಬಾಲಕರು ಅಷ್ಟೇ. ಇದ್ ಬದ್ದವ್ರು ಎಲ್ರಿಗೂ ಹೊಡೆದೊಳಗಿದಾನ ಅವನು, ಯಾರನ್ನೂ ಬಿಟ್ಟಿಲ್ಲ. ಹಾಸ್ಟೆಲ್ನಲ್ಲಿ ಇದ್ದಂಥವ್ರನ್ನ, ಗರ್ಲ್ಸ್ ಹಾಸ್ಟೆಲ್ ಇದ್ದಂಥವ್ರನ್ನೂ ಬಿಟ್ಟಿಲ್ಲ, ಬಾಯ್ಸ್ ಹಾಸ್ಟೆಲ್ ಇದ್ದಂಥವ್ರನ್ನೂ ಬಿಟ್ಟಿಲ್ಲ. ಎಲ್ರಿಗೂ ರಾಡಲ್ಲಿ ಹೊಡೆದು ಪರಾರಿಯಾಗಿದ್ದಾನೆ. ಮಕ್ಕಳ ರಕ್ಷಣಾ ಘಟಕದ ವರದಿಯ ಮಾಹಿತಿ ಇದು. 156 ಸ್ಟೂಡೆಂಟ್ಸ್ಗಳಿದ್ದಾರೆ. ಆದರೆ ಹಾಸ್ಟೆಲ್ನಲ್ಲಿರೋದು 9 ವಿದ್ಯಾರ್ಥಿಗಳು ಮಾತ್ರ. 9 ಜನರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾನೆ. ವಾರ್ಡನ್ನೇ ಇಲ್ಲ ಅಲ್ಲಿ. ಎಲ್ಲ ರೂಲ್ಸ್ ಬ್ರೇಕ್ ಆಗಿದೆ ಇಲ್ಲಿ. ಮೊದಲ ಮಹಡಿಯಲ್ಲಿದ್ದಂಥ ಓರ್ವ ಬಾಲಕಿ ಮತ್ತು ಶಿಕ್ಷಕಿ, ಅವ್ರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾನೆ.
CCTVಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ಅಲ್ಲಿದ್ದವ್ರು ಎಲ್ಲರೂ ಪರಾರಿಯಾಗಿದ್ದಾರೆ. ಇನ್ನು ಬಳ್ಳಾರಿಯ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆ ವಿರುದ್ಧ ಕ್ರಮ ಯಾಕಿಲ್ಲ ಇದುವರೆಗೂ? ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರೇ ಏನಂತೀರಾ ಇದಕ್ಕೆ? ಯಾವ ನಂಬಿಕೆ ಇಟ್ಕೊಂಡು ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಮಕ್ಕಳನ್ನು ಓದಿಸ್ಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಉತ್ತರ ಕೊಡಬೇಕಾಗುತ್ತೆ. ಶಾಸಕ ಭರತ್ ರೆಡ್ಡಿ ಅವರೇ ಗಮನ ಹರಿಸಿಲ್ವಾ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿನ್ನೆ ಪ್ರಕರಣ ಆದ್ಮೇಲಾದ್ರೂ ಏನಾಗ್ತಾ ಇದೆ ನಿಮ್ ಕ್ಷೇತ್ರದಲ್ಲಿ ಅಂತ ನೋಡ್ಬೇಕಲ್ವಾ? ಶಾಲೆಯ ಮುಖ್ಯಸ್ಥ ಗೋವಿಂದ್ ಬಂಧನ ಯಾವಾಗ? ಬಳ್ಳಾರಿ ಪೊಲೀಸರಿಂದ ತಡ ಯಾಕೆ ಅನ್ನುವಂತ ಪ್ರಶ್ನೆ ಇದೆ. ಬಳ್ಳಾರಿ ಪೊಲೀಸರು ಯಾಕೆ ತಡ ಮಾಡ್ತಾ ಇದ್ದಾರೆ? ಅಲ್ಲಿ ಯಾರಾದ್ರೂ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾ ಇದ್ದಾರಾ? ಪ್ರಭಾವಿನ ಶಾಲೆಯ ಮಾಲೀಕ? ಪ್ರಶ್ನೆಗಳು ಬರ್ತವಲ್ವಾ? ಆ ಗುರುಕುಲ ಶಾಲೆ ಬಗ್ಗೆ ನಿನ್ನೆಯಿಂದ ವರದಿಯನ್ನ ಮಾಡ್ತಾ ಇದ್ದೀವಿ. ಆ ಮಾಲೀಕ ಎಲ್ಲೋದ? ಪ್ರಿನ್ಸಿಪಾಲು ಕೂಡ ಆನ್ಸರ್ ಮಾಡಿಲ್ಲ. ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ, ಮಾಲೀಕ ಈತನೇ, ಒಳ್ಳೆ ಪ್ರಭಾವಿ ಅಂತ ಕಾಣಿಸುತ್ತೆ. ಆ ಕಾರಣಕ್ಕೋಸ್ಕರನೇ ಇದುವರೆಗೂ ಆತನ ವಿಚಾರಣೆಯನ್ನು ಕೂಡ ಮಾಡಿಲ್ಲ ಅಲ್ಲಿ ಪೊಲೀಸರು. 7 ತಂಡ ರಚನೆ ಮಾಡಿ ಬಾಲಕನನ್ನು ಮಾತ್ರ ಹುಡುಕ್ತಾ ಇದ್ದಾರೆ. ಬಿಟ್ರೆ ಈ ಕೇಸ್ನಲ್ಲಿ ಇನ್ನೂ ಏನು ಡೆವಲಪ್ಮೆಂಟ್ ಇಲ್ಲ ಅಂತ ಕಾಣಿಸುತ್ತೆ. ಶಾಲಾ ಆಡಳಿತ ಮಂಡಳಿಯ ವಿರುದ್ಧ FIR ಹಾಕಿದ್ದಾರೆ ಅಷ್ಟೇ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಎಲ್ಲಾ ರೂಲ್ಸ್ಗಳು ಕೂಡ ಬ್ರೇಕ್ ಆಗಿದೆ. ಮತ್ತೊಂದ್ ಕಡೆ ಆ ಶಾಲೆಗೆ ಪರ್ಮಿಷನ್ನೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇರುವಂಥದ್ದು. ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಇದುವರೆಗೂ ಆ ಮಾಲೀಕನನ್ನು ವಿಚಾರಣೆನೂ ಕೂಡ ಮಾಡಿಲ್ವಾ? ಜಸ್ಟ್ 7 ತಂಡ ರಚನೆ ಮಾಡ್ಕೊಂಡು ಬಾಲಕನನ್ನ ಪತ್ತೆ ಹಚ್ಚುವ ಕೆಲಸ ಅನ್ಬಿಟ್ಟು ಅದರಲ್ಲೇ ತಿರುಗಾಡ್ತಾ ಇದಾರ, ಅದರಲ್ಲೇ ಉತ್ತರ ಕೊಡ್ತಾ ಇದಾರ? ಖಂಡಿತ ಪೃಥ್ವಿರಾಜ್, ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿರ್ತಕ್ಕಂಥ ಗುರುಕುಲ ವಸತಿ ಶಾಲೆ ನಡೆದಿರ್ತಕ್ಕಂಥ ಅಪ್ರಾಪ್ತ ಬಾಲಕನ ಹತ್ಯೆ ಪ್ರಕರಣ ಇಡೀ ಸಾಕಷ್ಟು ಚರ್ಚೆ ಕೂಡ ಕಾರಣಾಗಿರ್ತಕ್ಕಂಥದ್ದು. ಸಾಕಷ್ಟು ಅನುಮಾನಗಳು ಕೂಡ ಈ ಪ್ರಕರಣದಲ್ಲಿ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಇಡೀ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಬೂರ್ಸ್ಪೇಟೆ ಠಾಣೆಯಲ್ಲಿ ಕೇವಲ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಒಂದು FIR ದಾಖಲಾದ್ರು ಬಿಟ್ರೆ, ಅವ ಮಾಲೀಕ ಏನು ಪಿ ಗೋವಿಂದ ಇದ್ದಾರೆ, ಅದನ್ನ ಇದುವರೆಗೂ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡತಕ್ಕಂತ ಗೋಜಿಯೂ ಕೂಡ ಹೋಗಿಲ್ಲ. ಆದ್ರೆ ಕೇವಲ ಇಲ್ಲಿ ಅಪ್ರಾಪ್ತ ಬಾಲಕ ಏನು ಹತ್ಯೆ ಮಾಡಿದಾನೆ, ಆತನ ಬಂಧನಕ್ಕಾಗಿ ಕೇವಲ 7 ತಂಡಗಳನ್ನ ರಚನೆ ಮಾಡಿ ಆತನ ಬಂಧನಕ್ಕಾಗಿ ಮುಂದಾಗಿದ್ದು ಬಿಟ್ರೆ ಯಾವುದೇ ತನಿಖೆಯ ಪ್ರಗತಿ ಇಲ್ಲಿ ಮೇಲ್ನೋಟಕ್ಕೆ ಕೂಡ ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ಇದು ಸಾಕಷ್ಟು ಗುರುಕುಲ ವಸತಿ ಶಾಲೆ ಇದೆ, ಇದು ಸಾಕಷ್ಟು ರೂಲ್ಸ್ ಗಳನ್ನ ಕೂಡ ವೈಲೇಟ್ ಮಾಡಿರ್ತಕ್ಕಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗಾಗಲೇ ಮಕ್ಕಳ ರಕ್ಷಣಾ ಘಟಕ ರಾಜ್ಯದ ಮಕ್ಕಳ ರಕ್ಷಣಾ ಘಟಕದ ಆಯೋಗಕ್ಕೆ ಬರೆದಿರ್ತಕ್ಕಂಥ ಒಂದು ವರದಿಯಲ್ಲಿ ಕೂಡ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇಡೀ ಶಾಲೆಯಲ್ಲಿ ಇರ್ತಕ್ಕಂಥ 156 ವಿದ್ಯಾರ್ಥಿಗಳ ಪೈಕಿ 9 ವಿದ್ಯಾರ್ಥಿಗಳು ಮಾತ್ರ ಈ ವಸತಿ ಶಾಲೆಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ವಸತಿ ಶಾಲೆಗೆ ಯಾವುದೇ ವಾರ್ಡನ್ ಕೂಡ ನೇಮಕ ಆಗಿಲ್ಲ, ಕೇರ್ ಟೇಕರ್ ಕೂಡ ಇಲ್ಲದೇ ಇರ್ತಕ್ಕಂಥದ್ದು ಕೂಡ ಈ ಒಂದು ಘಟನೆ ಕೂಡ ಕಾರಣ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಸಂಪೂರ್ಣವಾಗಿ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕೂಡ ಸಾಕಷ್ಟು ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಯಾವಾಗ ಈ ಪ್ರಕರಣ ಆ ಘಟನೆ ನಂತರ ಕೂಡ ನಿನ್ನೆ ಅಷ್ಟೇ ಅವರು ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥ ಆಗಿರ್ತಕ್ಕಂಥ ಪಿ ಗೋವಿಂದ್ ಅವರು ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟ ನಂತರ FIR ಆದ ಅವರು ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಆ ಒಂದು ಅಪ್ರಾಪ್ತ ಬಾಲಕ ಅಂದ್ರೆ ಲಾರಿಗಳ ಮೂಲಕ ಅಥವಾ ರೈಲ್ವೆ ಮೂಲಕ ಹೊರ ರಾಜ್ಯಕ್ಕೆ ಹೋಗಿರ್ತಕ್ಕಂಥ ಮಾಹಿತಿ ಕೂಡ ಈಗ ಪೊಲೀಸರಿಗೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆತನ ಎನ್ನನೇ ಬಗ್ಗೆ ಕೂಡ ಆತನ ಸಹಪಾಠಿಗಳಿಂದ ಕೂಡ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥ ನಡೀತಾ ಇದೆ. ಒಟ್ಟಲ್ಲಿ ಇಡೀ ಗುರುಕುಲ ವಸತಿ ಶಾಲೆ ಏನಿದೆ ಇದು ಸಾಕಷ್ಟು ರೂಲ್ಸ್ ಗಳನ್ನ ವೈಲೇಟ್ ಮಾಡಿದ್ರು ಕೂಡ ಇಲ್ಲಿನ ಶಾಲಾ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಅದ್ರ ಜೊತೆಗೆ ಶಿಕ್ಷಣ ಸಚಿವರೇ ಉತ್ತರ ಕೊಡಬೇಕು. ಇಂಥ ರೆಸಿಡೆನ್ಸಿಯಲ್ ಶಾಲೆಗಳಿಗೆ ಎಷ್ಟರ ಮಟ್ಟಿಗೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಲಕ್ಷ ಕೊಟ್ಟು ಈ ಒಂದು ರೆಸಿಡೆನ್ಸ್ ಶಾಲೆಗೆ ಹೋಗ್ತಾರೆ. ಸಾಕಷ್ಟು ಪೋಷಕರು ಕೂಡ ಕನಸುಕೊಂಡಿರ್ತಾರೆ, ನಮ್ಮ ವಿದ್ಯಾರ್ಥಿಗಳು ಇಂಥ ಶಾಲೆಗಳು ಹಾಕಿದ್ರೆ ಒಂದು ಬುದ್ಧಿವಂತರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಕನಸನ್ನು ಕಂಡಿರ್ತಾರೆ. ಆದ್ರೆ ಇಂಥ ಶಾಲೆಗಳಿಂದ ಅಲ್ಲ, ಇಲ್ಲಿ ಬಸವರಾಜ, ಆ ಶಾಲೆಗೆ ಪರ್ಮಿಷನ್ನೇ ಇಲ್ಲ ಅಂತ ಬಂದಾಗ ರೂಲ್ಸ್ ಬ್ರೇಕ್ ಇನ್ನೆಲ್ಲಿ ಬರುತ್ತೆ ಅಂತ. ಮತ್ತೊಂದ್ ಕಡೆ ಆ ಬಳ್ಳಾರಿ ಒಳಗಡೆ ಇರುವಂತದ್ದ ಅಥವಾ ಔಟ್ಸ್ಕರ್ಟ್ಸ್ ಅಲ್ಲಿ ಇರುವಂತ ಶಾಲೆನ ದುಡ್ಡು ಕೊಟ್ಕೊಂಡು ಲಂಚ ಕೊಟ್ಕೊಂಡು ಅಲ್ಲಿ ಆ ಶಾಲೆ ನಡೆಸ್ತಾ ಇರುವಂತದ್ದ? ಇದುವರೆಗೂ ಅದ್ರ ಬಗ್ಗೆ ಗಮನನೇ ಇಲ್ವಾ? ಅನುಮತಿನೇ ಇಲ್ದಲೆ ಅದ್ ಹೆಂಗ್ರಿ ಮಾಡ್ತಾರೆ ಶಾಲೆನ? ಎಷ್ಟು ವರ್ಷದಿಂದ ರನ್ ಆಗ್ತಾ ಇದೆ ಈ ಶಾಲೆ? ಖಂಡಿತ ಸುಮಾರು 10 ವರ್ಷಗಳಿಂದ ಕೂಡ ಈ ಶಾಲೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ವಸತಿ ಶಾಲೆಯಲ್ಲಿ ಇರ್ತಕ್ಕಂಥದ್ದು 9 ವಿದ್ಯಾರ್ಥಿಗಳು ಮಾತ್ರ. ಆದ್ರೆ ಇದುವರೆಗೂ ಕೂಡ ವಸತಿ ಶಾಲೆಗೆ ಒಂದು ಅನುಮತಿಯನ್ನು ಕೂಡ ಪಡಿಬೇಕಾಗುತ್ತೆ. ಆದ್ರೆ ಯಾವುದೇ ಒಂದು ಅನುಮತಿಯನ್ನು ಕೂಡ ಇಲ್ಲಿ ಪಡೆದೇ ಇರ್ತಕ್ಕಂಥದ್ದು ಕೂಡ ಈಗ
ಗೊತ್ತಾಗ್ತದೆ. ಇದರಲ್ಲಿ ಕೂಡ ಈಗ ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕೊಡಬೇಕಾಗಿದೆ. DDPI ಅವರು ಇಷ್ಟೆಲ್ಲ ರೂಲ್ಸ್ ವೈಲೇಟ್ ಗಳನ್ನ ಮಾಡಿದ್ರು ಕೂಡ ಇವ್ರಿಗೆ ಈ ಒಂದು ಒಂದು ವಸತಿ ಶಾಲೆಗೆ ಯಾವ ರೀತಿಯಾದಂತ ಮಾನ್ಯತೆಯನ್ನ ಕೊಟ್ಟರು, ಜೊತೆಗೆ ಯಾವ ರೀತಿಯಾದಂತ ಈ ಶಾಲೆಯನ್ನ ನಡೆಸಲಿಕ್ಕೆ ಅನುಮತಿ ಕೊಟ್ಟು ಅನ್ನೋದು ಕೂಡ ಉತ್ತರ ಕೊಡಬೇಕಾಗಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತದೆ. ಈ ರೀತಿಯಾದಂತ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು. ಬಸವರಾಜ್ ಮಾತನಾಡಿಸ್ತೀನಿ. ನಮ್ಮ ಜೊತೆ ಶಶಿಧರ್ ಕೋಸುಂಬೆ ಅವರು, ಅಧ್ಯಕ್ಷರು, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿನ್ನೆನೂ ಕೂಡ ಮಾತನಾಡಿಸಿದ್ವಿ. ಏನು ಅಪ್ಡೇಟ್ ಸಿಗ್ತಾ ಇದೆ ಸರ್ ಈ ಶಾಲೆ ಬಗ್ಗೆ ಈಗ? ಈ ಘಟನೆ ಕುರಿತು ಈಗಾಗಲೇ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಮತ್ತೆ ನಿನ್ನೆ ಸಂಜೆ IGP ಅವರಿಗೆ ಮತ್ತೆ ನಮ್ಮ ಅಲ್ಲಿನ DCP ಅವರಿಗೆ ಮಾತಾಡಿದ್ದೀನಿ, ಮಾಹಿತಿ ಪಡ್ಕೊಂಡಿದ್ದೀನಿ. DCP ಅವರಿಂದ ವರದಿ ಬಂದಿದೆ. ನಾಳೆ IGP ಅವರಿಂದ ವರದಿ ಬರುತ್ತೆ. ಒಟ್ಟಾರೆಯಾಗಿ ಅಪ್ರಾಪ್ತ ಮಕ್ಕಳು ಅಲ್ಲಿ ವಸತಿ ಇಟ್ಕೊಂಡಂತದ್ದು ಯಾವುದೇ ರೀತಿ ಪರವಾನಗಿ ತೆಗೆದುಕೊಂಡಿಲ್ಲ. ಮತ್ತೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರು ಇರ್ಬೋದು, ಪ್ರಾಂಶುಪಾಲರು ಇರ್ಬೋದು, ಅವರೆಲ್ಲರೂ ಗಮನ ಹರಿಸಬೇಕಾಗಿತ್ತು. ಇಷ್ಟು ದೊಡ್ಡ ಮಟ್ಟಕ್ಕೆ ಇಂಥ ಒಂದು ದುರ್ಘಟನೆ ನಡಲಿಕ್ಕೆ ಎಲ್ಲೊಂದ್ ಕಡೆ ಅವಕಾಶ ಮಾಡಿಕೊಟ್ಟಂಗೆ ಆಗಿದೆ. ಅವ್ರ ಮೇಲಿನ ಮೇಲೆ ಪರಿಶೀಲನೆ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಆಪ್ತ ಸಮಾಲೋಚನೆ ಮಾಡ್ತಕ್ಕಂಥದ್ದು, ಇಂಥ ವಿಷಯಗಳು ಏನಾರ ಕಂಡು ಬಂದ್ರೆ ಅವರಿಗೆ ಸರಿಗೆ ಬುದ್ಧಿ ಮಾತು ಹೇಳ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಸರ್, ಅಲ್ಲಿ ಶಾಲಾ ಆಡಳಿತ ಮಂಡಳಿಯವ್ರನ್ನೂ ವಿಚಾರಣೆ ಮಾಡಿಲ್ಲ. FIR ಮಾತ್ರ ನೆಪ ಮಾತ್ರಕ್ಕೆ ನಾವು ಮಾಧ್ಯಮದಲ್ಲಿ ತೋರಿಸ್ತಾ ಇದೀವಿ ಅಂತ ಹಾಕಿರ್ತಾರೆ. ಅದ್ರ ಜೊತೆಗೆ ಆ ವಸತಿ ಶಾಲೆಗೆ ಪರ್ಮಿಷನ್ನೇ ಇಲ್ಲ. 10 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದಾರಂತೆ. ಹೇಗ್ ಸಾಧ್ಯ ಅಂತ? ಲಂಚ ಕೊಟ್ಟಿರ್ತಾರೆ, ಅದಕ್ಕೆ ನಡೆಸ್ತಾ ಇರ್ತಾರೆ ಆರಾಮಾಗೆ. CCTVಗಳಿಲ್ಲ, ಎಲ್ಲ ರೂಲ್ಸ್ಗಳು ಬ್ರೇಕ್ ಆಗಿದಾವೆ. ಆ ಸೀಸ್ ಮಾಡುವಂತ ಪರಿಸ್ಥಿತಿ ಆ ಶಾಲೆನ. ಹೌದು, ಈಗ ಅದು ಬಹಳ ಅದು ವರದಿ ನೋಡೋಣ. ಇವತ್ತು ನಾಳೆ ವರದಿ ಬರಬೇಕು. IGP ಅವರಿಂದ ಮತ್ತೆ SP ಅವರಿಂದ ಮಾತಾಡಿದ್ದೀನಿ, ಮಾಹಿತಿ ತಿಳ್ಕೊಂಡಿದ್ವಿ, ವರದಿ ಕಳ್ಸ್ಲಕ್ ಹೇಳಿದ್ದೀನಿ. ವರದಿ ಏನ್ ಬರುತ್ತೆ ನೋಡ್ಕೊಂಡು ಮುಂದೆ ಆಯೋಗ ಬಹಳ ಕಠಿಣವಾದಂತ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. ಅಂದ್ರೆ ಕಠಿಣ ಕ್ರಮ ಅಂದ್ರೆ ಏನ್ ಕೈಗೊಳ್ಬೋದು ಸರ್ ಇಂಥ ಪ್ರಕರಣಗಳಲ್ಲಿ? ಅನುಮತಿನೇ ಇಲ್ದಲೆ ನಡೆಸ್ತಾ ಇರುವಂತ ಶಾಲೆ ಬಗ್ಗೆ? ಹೌದು, ಆ ಶಾಲೆ ಅನುಮತಿ ಅವ್ರು ಪಡ್ಕೊಂಡಿರ್ಬಹುದು CBSE, ಅದೇ ಸೆಂಟ್ರಲ್ ಬೋರ್ಡ್ ಇಂದ. ಹಾಸ್ಟೆಲ್ ಪರ್ಮಿಷನ್ ತಗೊಂಡಿಲ್ಲ, ಶಾಲೆಗೆ ಮಾತ್ರ ಪರ್ಮಿಷನ್ ತಗೊಂಡಿಲ್ಲ ಅಂತ ಈಗ ನಮ್ DCP ಅವರಿಂದ ವರದಿ ಬಂದಿದೆ. ಈಗ 1-2 ದಿವಸದಲ್ಲಿ IGP ಅವರಿಂದ ಅಥವಾ SP ಅವರಿಂದ ವರದಿ ಬಂದ ತಕ್ಷಣ ಆ ವರದಿಯಲ್ಲಿ ಬಂದಂತ ಅಂಶಗಳನ್ನ ಆಧರಿಸಿ ನಾವು ಕಾನೂನಿನ ಕ್ರಮ ತಗೊಳ್ಳಿಕ್ಕೆ ನಾವು ಶಿಫಾರಸು ಮಾಡ್ತೀವಿ ಸರ್ ಸಂಬಂಧಪಟ್ಟ. ಸೊ ಇನ್ನು IGP ಇಂದೆಲ್ಲ ವರದಿ ಬರ್ಬೇಕು, ಅದ್ರ ಬಗ್ಗೆ ಬರ್ಬೇಕು. ಕಂಟಿನ್ಯೂ ಅವ್ರದ್ದು ಅಪ್ಡೇಟ್ ಕೇಳ್ತಾ ಇದ್ದೀನಿ, ಅವರು ಅಪ್ಡೇಟ್ ಹೇಳ್ತಾ ಇದ್ದಾರೆ. ವರದಿ ಬಂದ ನಂತರ ನಾವು ಕ್ರಮಕ್ಕೆ ಮುಂದಾಗ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಶಶಿಧರ್ ಕೋಸುಂಬೆ ಅವರು ಏನಾಗಿದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಇನ್ನು IGP ಇಂದ ವರದಿ ಬರಬೇಕಂತೆ. ಬಂದ ನಂತರ ಏನು ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆ ಶಾಲೆಗೆ ಪರ್ಮಿಷನ್ ಇದೆ, ಆದರೆ ವಸತಿ ಶಾಲೆಯನ್ನ ನಡೆಸುವಂತ ನಿಟ್ಟಿನಲ್ಲಿ ಅದಕ್ಕೆ ಪರ್ಮಿಷನ್ ಇಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. CBSE ಶಾಲೆ ಅದು. ಈಗ 156 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರಲ್ಲ, 1 to 10th ವರೆಗೂ, ಅದಕ್ಕೆ ಪರ್ಮಿಷನ್ ಇದೆ. ಆದರೆ ಅಲ್ಲೇ ಉಳ್ಕೊಳ್ಳೋದಕ್ಕೆ ಮಕ್ಕಳು ಹಾಸ್ಟೆಲ್ ಮಾಡ್ತಾ ಇದಾರಲ್ಲ, ಅದಕ್ಕೆ ಪರ್ಮಿಷನ್ ಇಲ್ಲ. ಕಠಿಣ ಕ್ರಮ ಅಂದ್ರೆ ಏನ್ ಕೈಗೊಳ್ತಾರೆ ಕಾದ್ ನೋಡ್ಬೇಕು. ಯಾವ ನಂಬಿಕೆ ಮೇಲೆ ಇಟ್ಕೊಂಡು ಹೋಗಿ ಅಲ್ಲಿ ಪೋಷಕರು ಸೇರಿಸಿದ್ರೋ ಏನೋ. ಯಾಕಂದ್ರೆ ಸೇರಿಸುವಂತ ಸಂದರ್ಭದಲ್ಲಿ ಹಾಸ್ಟೆಲ್ ನೋಡ್ತಾರೆ, CCTV ಇದೆಯಾ ಅಂತ ನೋಡ್ತಾರೆ, ವಾರ್ಡನ್ ಇದಾರ ಅಂತ ನೋಡ್ತಾರೆ, ಎಲ್ಲ ವ್ಯವಸ್ಥೆಗಳು ಸರಿಯಾಗಿದಾವ ಅಂತ ನೋಡ್ತಾರೆ. ಬಟ್ ಇಲ್ಲಿ ಏನು ಕಣ್ಮುಚ್ಕೊಂಡು ಸೇರಿಸ್ಬಿಟ್ರ ಅಂತ ಪೋಷಕರು. ಯಾಕೆಂದ್ರೆ CCTV ಇಲ್ಲ ನೆಟ್ಟಿಗೆ, ಅಲ್ಲಿ ವಾರ್ಡನ್ ಅನ್ನುವಂಥವನೇ ಯಾವನೂ ಇಲ್ಲ. ಅಲ್ಲಿ ಇರುವಂಥದ್ದೇ 7-8 ಜನ, ಯಾರು ಅಟ್ಲೀಸ್ಟ್ ನೋಡ್ಕೊಳ್ಳುವಂಥವರೇ ಇಲ್ಲ, ಕೇರ್ ಟೇಕರ್ಗಳೇ ಇಲ್ಲ. ಅದ್ಯಾವ ಧೈರ್ಯದ ಮೇಲೆ ಏನು ಸೇರಿಸಿದ್ರೋ ಏನೋ ನೋಡಿ. ಆ ಬಂಡ ಧೈರ್ಯಕ್ಕೆ ಒಬ್ಬ ಬಾಲಕ ಸಾವನ್ನಪ್ಪ. ಪೋಷಕರದು ತಪ್ಪಿದೆ, ನೋಡ್ಬೇಕಲ್ವಾ ಏನಾಗ್ತಾ ಇದೆ, ಏನು ಎತ್ತ ಅಂತ. ಮಕ್ಳು ಹೇಗಿದ್ದಾರೆ, ಯಾರು ನೋಡ್ಕೊಳ್ತಾ ಇದ್ದಾರೆ. ಮನೇಲಿದ್ದಾಗಲೇ ಏನಾದರೂ ಕೈಯಲ್ಲಿ ಫೋನ್ ಇದ್ರೆ 100 ಸಲ ಕೇಳ್ತೀವಿ, ಫೋನ್ ಯಾಕೆ ಇಟ್ಕೊಂಡಿದ್ದಾನೆ ಅಂತ. ಅಲ್ಲಿ ಏನೋ ಬೇಕಾಬಿಟ್ಟಿಯಾಗಿ ಬಿಟ್ಬಿಟ್ರ. ಶಾಲೆ ಅವನ್ ತಪ್ಪು, ಹೌದು, ಅವನಿಗೇನು ದುಡ್ಡು ಬಂದರೆ ಸಾಕು, ಜೇಬಿ ಕತ್ರಿ ಹಾಕಿದ್ರೆ ಸಾಕು ಅವನಿಗೆ, ಶಾಲಾ ಆಡಳಿತ ಮಂಡಳಿ ಅವನಿಗೆ. ಆದ್ರೆ ನಿಮ್ಮ ಮಕ್ಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡುವಂತ ಜವಾಬ್ದಾರಿ ಕೂಡ ನಿಮ್ದೇ ಅಲ್ವಾ? ದುಡ್ಡು ಕೊಟ್ಬಿಟ್ಟು ಬಿಟ್ಬಿಟ್ರೆ ಮುಗ್ದೋಯ್ತಲ್ಲ.